Mr. Roger Binney and Jay Shah will present the trophy to Rajat Patidar, a moment that the RCB fans will never ever forget. ಈ ಒಂದು ಕ್ಷಣಕ್ಕೆ 18 ವರ್ಷದಿಂದ ಕೋಟ್ಯಾಂತರ RCB ಅಭಿಮಾನಿಗಳು ಕಾಯ್ತಾ ಇದ್ರು. ವಿರಾಟ್ ಕೊಹ್ಲಿ ಕೂಡ ಹೇಳ್ತಾ ಇದ್ರು, ನಾನು ನನ್ನ ಸರ್ವಸ್ವನೇ ಕೊಟ್ಬಿಟ್ಟೆ ಈ ಒಂದು ಕಪ್ಗೆ ಅಂತ. ಸೊ ಇದು ಮರೆಯಲಾಗದಂತ ಒಂದು ಕ್ಷಣ. ಮಧು ಅವರೇ, ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ, ಸೋಲುಗೂ ಸಾವಿದೆ ಅಂತ ಇವತ್ತು ನಾವು ಹೇಳಬಹುದು. ಆ ಥರ ಒಂದು ಅಂದರೆ 17 ವರ್ಷದಿಂದ ಸೋಲನ್ನ ಅನುಭವಿಸ್ತಾ ಇರೋಂಥ ಒಂದು ತಂಡ ಇವತ್ತು ಗೆಲುವಿನ ಸವಿದಿದ್ದಾರೆ ಅಂತಾನೆ ಹೇಳಬೇಕು. ಇದಕ್ಕೆ ಕಾರಣ ಅಂದರೆ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಹಾಗೂ ಆಶೀರ್ವಾದ ಅಂತಾನೆ ಹೇಳಬೇಕು. ಅನ್ಬಿಲಿವಬಲ್ ಮೂಮೆಂಟ್ಸ್ನ ನಾವು ನೋಡ್ತಾ ಇರೋದು. ಆರ್ಮಿ, ರೆಡ್ ಆರ್ಮಿ ಇವತ್ತು ಚಾಂಪಿಯನ್ಸ್ ಆಗಿರೋದು. ಪಂಜಾಬ್ ಕಿಂಗ್ಸ್ನ ಮಟ್ಟ ಹಾಕಿರೋದು 6 ರನ್ನಿಂದ. ಕ್ಲೋಸ್ಲಿ ಕಂಟೆಸ್ಟೆಡ್ ಮ್ಯಾಚು, ಬ್ಯೂಟಿಫುಲ್ ಗೇಮು. ಇಲ್ಲಿ ಒಬ್ಬ ಇಂಡಿವಿಜುವಲ್ ಅಲ್ಲ ಚಾಂಪಿಯನ್, ಇಡೀ ಟೀಮೇ ಚಾಂಪಿಯನ್. ಚಾಂಪಿಯನ್ ಆಗಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ಮಾತ್ರ ಅಲ್ಲ ಗುರು, ಪ್ರತಿಯೊಬ್ಬ ಕೋಚಿಂಗ್ ಸ್ಟಾಫ್ ನ ಸದಸ್ಯ ಕೂಡ ಇದಕ್ಕೆ ಅರ್ಹರು. ಯಾಕೆ ಅಂದ್ರೆ ಆಟಗಾರರನ್ನ ತಯಾರು ಮಾಡೋದಕ್ಕೆ ಇವರು ಕೂಡ ಅಷ್ಟೇ ಪರಿಶ್ರಮವನ್ನ ಪಟ್ಟಿದ್ದಾರೆ. ದಿನನಿತ್ಯ ರಾತ್ರಿಗಳಲ್ಲಿ ಮೀಟಿಂಗ್ ಮಾಡಿ, ಡಿಸ್ಕಷನ್ ಮಾಡಿ, ಪ್ಲಾನಿಂಗ್, ಅನಾಲಿಸಿಸ್ ಜೊತೆಗೆ ಆಗಿದ್ರೆ ಇನ್ಸೈಡ್ ದ ಗ್ರೌಂಡ್ ಆಡ್ತಾ ಇರೋ ಪ್ರತಿಯೊಬ್ಬ ಆಟಗಾರ ಕೂಡ, ಪ್ರತಿಯೊಬ್ಬ RCB ತಂಡದ ಆಟಗಾರ ಹಾಗೂ ಸಪೋರ್ಟ್ ಸ್ಟಾಫ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಇದಕ್ಕೆ ಮುಖ್ಯ ಪಾತ್ರವನ್ನ ವಹಿಸಿದ್ರೆ ಖಂಡಿತವಾಗಲೂ ಪ್ರತಿಯೊಬ್ಬ RCB ಅಭಿಮಾನಿಗೆ ಕೂಡ ಹೊಂದಿರುವಂತಹ ಕಪ್ ಆಗಿದೆ ಇದು. 18 ವರ್ಷಗಳಿಂದ ಮಳೆ ಇರ್ಲಿ, ಬಿಸಿಲಿರ್ಲಿ, ಕಪ್ ಇರ್ಲಿ, ಇಲ್ಲದೆ ಇರ್ಲಿ, ಪ್ರತಿ ದಿನ ಕೂಡ RCB ಅಂತ ಬಂದಾಗ ಇದು